ಹಾಯ್ ಎಲ್ಲೋ ಫ್ರೆಂಡ್ಸ್, ಇದು ಸ್ಟೂಡೆಂಟ್ ಅಲರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ಹೊಸ ನೋಟಿಸ್ ಬಂದಿದೆ KEA ಕಡೆಯಿಂದ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ. CET 2026ಕ್ಕೆ ನೋಂದಣಿ ಹಾಗೂ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ದಿನಾಂಕ ವಿಸ್ತರಣೆಯನ್ನು ಮಾಡಲಾಗಿದೆ. ಅಂದರೆ ಇವಾಗ ಅರ್ಜಿಯನ್ನು ಸಲ್ಲಿಸಿದವರಿಗೆ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನಿಮಗೆ ಡೇಟನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ. ದಿನಾಂಕ 23/4/2026 ಮತ್ತು 24/4/2026 ನಡೆಸಲಾಗುವ CET 2026ಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 16/2/2026 ಮತ್ತು ಶುಲ್ಕ ಪಾವತಿಸಲು 18/2/2026 ಎಂದು ಸೂಚಿಸಲಾಗಿತ್ತು. ಸುಮಾರು 2,87,909 ಅಭ್ಯರ್ಥಿಗಳು CET 2026ಕ್ಕೆ ನೋಂದಾಯಿಸಿರುತ್ತಾರೆ. ಅಲ್ಲಿಯವರೆಗೂ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸದೇ ಇರುವ ಹಾಗೂ ಶುಲ್ಕ ಪಾವತಿಸದೇ ಇರುವ ಅಭ್ಯರ್ಥಿಗಳ ಅನುಕೂಲಕ್ಕಾಗಿ ಆನ್ಲೈನ್ ಮೂಲಕ ನೋಂದಣಿ ಮಾಡಿ ಅರ್ಜಿ ಸಲ್ಲಿಸಲು 22/2/2026 ರಾತ್ರಿ 11:59 ಹಾಗೂ 24/2/2026 ಸಂಜೆ 5:00 ಶುಲ್ಕ ಪಾವತಿಸಲು ದಿನಾಂಕವನ್ನು ವಿಸ್ತರಿಸಲಾಗಿರುತ್ತದೆ. ಈ ನೋಟಿಸ್ನಲ್ಲಿ ನಿಮಗೆ 23 ಮತ್ತು 24ನೇ ತಾರೀಕರಂದು CET 2026 ಎಕ್ಸಾಮ್ ನಡೀತಿತ್ತು. ಅದಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 16/2/2026 ಆಗಿತ್ತು ಮತ್ತು ಶುಲ್ಕ ಪಾವತಿಸಲು 18/2/2026 ಎಂದು ಅವರು ಫಸ್ಟಲ್ಲಿ ನಿಮಗೆ ನೋಟಿಸ್ನಲ್ಲಿ ಹಾಕಿದರು. ಆದರೆ ಇವಾಗ ಅರ್ಜಿ ಹಾಕದೇ ಇರೋವರಿಗೆ ಮತ್ತು ಶುಲ್ಕವನ್ನು ಪಾವತಿಸದೇ ಇರೋವರಿಗೆ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ 16/2/2026 ನಿಮಗೆ ಅಪ್ಲಿಕೇಶನ್ನ ಹಾಕೋದಕ್ಕಿತ್ತು. ಆದರೆ ಇವಾಗ 22/2/2026 ರಾತ್ರಿ 11:59 ನೀವು ಅರ್ಜಿಯನ್ನು ಹಾಕ್ಬೋದು ಮತ್ತು ಶುಲ್ಕವನ್ನು ಪಾವತಿಸಲು 18ನೇ ತಾರೀಕೆ ಮುಗ್ದೋಗ್ತಿತ್ತು. ಆದರೆ ಇವಾಗ 24/2/2026 5:00 ನಿಮಗೆ ಶುಲ್ಕವನ್ನು ಪಾವತಿಸಲು ದಿನಾಂಕವನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದಾದಮೇಲೆ ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಎಲ್ಲ ಮಾಹಿತಿ ಸರಿಯಾಗಿ ತುಂಬಿರುವ ಬಗ್ಗೆ ಪರಿಶೀಲಿಸಿಕೊಂಡು, ಅಂದರೆ ನೀವು ಇವಾಗ 16ನೇ ತಾರೀಕು ಲಾಸ್ಟು ಅಂತೇಳಿ ಫಸ್ಟಲ್ಲೇ ಹಾಕಿರ್ತೀರ, ಅದನ್ನು ಅರ್ಜಿಯಲ್ಲಿ ಏನೇನಿದೆ, ಏನೇನೋ ತಪ್ಪಾಗಿದೆಯಾ ಅಂತ ನೀವು ಹೋಗಿ ಚೆಕ್ ಮಾಡಿಕೊಂಡು ಮತ್ತೆ ಲಾಗಿನ್ ಮಾಡಿ ಸರಿಪಡಿಸಿಕೊಳ್ಳಲು ಅವಕಾಶ ಇದೆ ಅಂತೆ. ಅಂದರೆ ಇವಾಗ ಲಾಸ್ಟ್ ಮತ್ತೆ ಚೇಂಜ್ ಮಾಡೋಕ್ಕೆ ಬಿಡಲ್ಲ. ಆದರೆ ಈ ಸತಿ ನಿಮಗೆ ಮತ್ತೊಂದು ಸತಿ ಹೋಗಿ ಸರಿಪಡಿಸಿಕೊಳ್ಳಲು ನಿಮಗೆ ಲಾಗಿನ್ ಆಗೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅಂತಿಮವಾಗಿ ಸಬ್ಮಿಟ್ ಮಾಡುವ ಮೂಲಕ ಅರ್ಜಿಯನ್ನು ಮತ್ತೆ ಸರ್ವರ್ನಲ್ಲಿ ಸೇವ್ ಮಾಡಬೇಕು. ಮತ್ತು ಅರ್ಜಿಯ ಅಂದರೆ ಅರ್ಜಿಯ ಅಕ್ನಾಲಜ್ಮೆಂಟ್ ನಿಮಗೆ ಮತ್ತೊಂದು ಸತಿ ಸಿಗುತ್ತೆ. ನೀವು ಹೋಗಿ ಬೇಗ ಅರ್ಜಿ ಹಾಕದೇ ಇರೋರು ಅರ್ಜಿಯನ್ನು ಹಾಕಿ ಮತ್ತು ಶುಲ್ಕ ಪಾವತಿಸದೇ ಇರುವವರು ಹೋಗಿ ನಿಮ್ಮ ಶುಲ್ಕ ಪಾವತಿಯನ್ನು ಮಾಡಿ. ಮತ್ತು ಇವಾಗ ಅರ್ಜಿ ಹಾಕಿದವರು ಹೋಗಿ ಲಾಗಿನ್ ಮಾಡಿ. ನಿಮಗೆ ಏನಾದ್ರು ತಪ್ಪಿದೆ ಅಂತ ಅನಿಸಿದರೆ ಹೋಗಿ ಲಾಗಿನ್ ಆಗಿ, ತಪ್ಪಿಲ್ಲ ಅಂತ ಅನಿಸಿದ್ರು ಲಾಗಿನ್ ಆಗಿ ನೀವು ಸೇವ್ ಬಟನ್ನ ಸರ್ವರ್ನಲ್ಲಿ ಸೇವ್ ಮಾಡಿ. ಅದಾದಮೇಲೆ ನಿಮಗೆ ಎಲ್ಲರೂ ತಪ್ಪಿದರೆ ನೀವು ಹೋಗಿ ಲಾಗಿನ್ ಆಗಿ ನಿಮಗೆ ಯಾವ್ದು ತಪ್ಪಿದೆ ಅದನ್ನು ಬೇಕಾದ್ರೆ ಸರಿ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದರೆ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಿರಂತರ ನೋಟಿಫಿಕೇಷನ್ಗಳು ಸ್ಟೂಡೆಂಟ್ ಅಲರ್ಟ್ಸ್ ಕನ್ನಡ ವತಿಯಿಂದ ನಿಮಗೆ ಬರ್ತಿರುತ್ತದೆ. KCET 2026 ನೋಟಿಫಿಕೇಷನ್ಸ್ ಅಂದರೆ ನೋಟಿಸಸ್ ಎಲ್ಲ ನಿಮಗೆ ತಿಳಿಸಲಾಗುವುದು. ಥ್ಯಾಂಕ್ ಯು.